दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ನಾವೀಗ ಹಿಂದಿಯನ್ನ ಕಲಿತಾ ಇದ್ದೀವಿ ಮಾತಾಡಬೇಕಾದ್ರೆ ಕಾನ್ವರ್ಸೇಷನ್ ಬೇಕೇ ಬೇಕಲ್ವಾ ಕಾನ್ವರ್ಸೇಷನ್ ಇಲ್ಲ ಅಂದ್ರೆ ಏನೂ ಆಗಲ್ಲ ಸೊ ಈಗ ಇಂಟರ್ವ್ಯೂನಲ್ಲಿ ಹೋದಾಗ ಕೆಲವು ಸಿಂಪಲ್ ಆದ ಕ್ವೆಶ್ಚನ್ಸ್ ಕೇಳಿದ್ರೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಸೊ ಯಾಕಂದ್ರೆ ಅವರು ಪ್ರಶ್ನೆ ಕೇಳಿದ್ದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ ಯಾವ ಥರದ ಉತ್ತರ ಕೊಡಬೇಕು ಅನ್ನೋದನ್ನ ಕೆಲವು ಕ್ವೆಶ್ಚನ್ಸ್ ತಗೊಂಡು ಅದಕ್ಕೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಇತ್ತು ಅಂದರೆ ಕಲಿಯೋದು ಈಸಿ ಆಗ್ತಾ ಹೋಗುತ್ತೆ ಬನ್ನಿ ಸೊ ಈಗ ನಾವು ನೋಡೋಣ ನಿಮ್ಮ ಹೆಸರೇನು ಫಸ್ಟ್ ಕ್ವೆಶ್ಚन ಏನು ಕೇಳ್ತಾರೆ ನಿಮ್ಮ ಹೆಸರೇನು इसके लिए क्या आप उत्तर देंगे उत्तर क्या होगा आपका नाम क्या है ಇದು ಅವರು ಕೇಳ್ತಾ ಇರೋ ಪ್ರಶ್ನೆ ಇನ್ನುವೆ ನಿಮ್ಮ ಹೆಸರೇನು आपका नाम क्या है ಅಂತ ಕೇಳ್ತಾರೆ ಹಿಂದಿನಲ್ಲಿ ಕೇಳಬೇಕಾದ್ರೆ ಅದಕ್ಕೆ ನೀವು ಉತ್ತರನ ಏನು ಕೊಡಬೇಕು ನನ್ನ ಹೆಸರು ಡ್ಯಾಶ್ ವಿನಯ್ ಆದ್ರೆ ವಿನಯ್ ಏನಾದರೂ ನಿಮ್ಮ ಹೆಸರೇನಿದೆ ಅದನ್ನ ಹೇಳ್ತೀರಾ ನನ್ನ ಹೆಸರು ವಿನಯ್ ಅಂತ ಸೊ ಹಿಂದಿ में कैसे बोलते हैं मेरा नाम विनय है मेरा नाम विनय है ಅಂತ ಹೇಳ್ತೀರಾ ನೆಕ್ಸ್ಟ್ ಕ್ವೆಶ್ಚನ್ ಏನಿರುತ್ತೆ ನೀವು ಎಲ್ಲಿಂದ ಬಂದಿದ್ದೀರಿ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ आप कहां से आए हैं ಅಂತ ಕೇಳಬೇಕಾಗುತ್ತೆ ಹಿಂದಿನಲ್ಲಿ ಅಲ್ವಾ आप कहां से आए हैं कहां से ಎಲ್ಲಿಂದ आए हैं ಬಂದಿದ್ದೀರಾ ನಾನು ಮೈಸೂರಿಂದ ಬಂದಿದ್ದೀನಿ ಅಂತ ನೀವು ಹೇಳಬೇಕು ಹಿಂದಿನಲ್ಲಿ ನಾನು ಮೈಸೂರಿನಿಂದ ಬಂದಿದ್ದೇನೆ ಹಿಂದಿನಲ್ಲಿ ಹೇಳಬೇಕು कैसे बोलते हैं मैं मैसूर से आया हूं मैं मैसूर से आया हूं ಈ ತರ ಆನ್ಸರ್ ಕೊಡಬೇಕಾಗುತ್ತೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹಿಂದಿನಲ್ಲಿ ಕೇಳಬೇಕಾದ್ರೆ ಹೇಗೆ ಕೇಳ್ತಾರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ आप कहां काम करते थे आप कहां काम करते थे पास्ट टेंस ಅಲ್ವಾ ಮಾಡ್ತಿದ್ರಿ ಅದಕ್ಕೆ ಆನ್ಸರ್ ಏನು ಕೊಡಬಹುದು ಹೇಳಬೇಕಾಗುತ್ತೆ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಬೇಕಾ ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದೆ मैं मैसूर में काम करता था ಮಾಡುತ್ತಿದ್ದೆ मैं मैसूर में काम करता था ನೀವು ಇಲ್ಲಿ ಯಾಕೆ ಕೆಲಸ ಮಾಡ ಬಯಸ್ತೀರಾ ಯಾಕೆ ಇಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಹಿಂದಿನಲ್ಲಿ आप कैसे पूछते हैं आप यहाँ क्यों काम करना चाहते हैं आप यहाँ ಇಲ್ಲಿ क्यों काम करना चाहते हैं ಯಾಕೆ ಕೆಲಸ ಮಾಡಕ್ಕೆ ಇಷ್ಟಪಡ್ತಿದ್ದೀರಾ ಏಕೆಂದರೆ ನನ್ನ ತಂದೆಗೆ ವರ್ಗಾವಣೆ ಆಗಿದೆ ಅಂತ ನೀವು ಹಿಂದಿನಲ್ಲಿ ಹೇಳಬೇಕು ಅವ್ರು ಕೇಳಿದ್ರೆ आप यहाँ क्यों काम करना चाहते हैं ಅಂತ ಕೇಳಿದ್ರೆ ಆನ್ಸರ್ ನೀವೇನು ಹೇಳಬೇಕು ಯಾಕಂದ್ರೆ ನನ್ನ ತಂದೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹಿಂದಿನಲ್ಲಿ ಹೇಳಬೇಕು ಹೇಗೆ ಹೇಳ್ತೀರಾ क्योंकि ಏಕೆಂದರೆ ಅಂತ ಬೇಕಾದ್ರೆ क्योंकि ಇಂದ ಸ್ಟಾರ್ಟ್ ಮಾಡಬೇಕು क्योंकि मेरे पिताजी का ट्रांसफर हुआ है मेरे पिताजी का तबादला हुआ है ಅಂತ ನಾವು ಹೇಳ್ತೀವಿ ನೀವು ಎಲ್ಲಿವರೆಗೆ ಓದಿದ್ದೀರಾ ಅಂದ್ರೆ ಎಜುಕೇಶನ್ ಬಗ್ಗೆ ಕೇಳ್ತಾರೆ ನೀವು ಎಲ್ಲಿವರೆಗೆ ಓದಿದ್ದೀರಾ ಹಿಂದಿನಲ್ಲಿ ಹೇಗೆ ಕೇಳ್ತಾರೆ ಅವರು आपने कहाँ तक पढ़ाई की है आपने कहाँ तक पढ़ाई की है क्या पढ़ा है ಏನಾದರೂ ಶೈಕ್ಷಿಕ ಯೋಗ್ಯತೆ क्या है ಹಾಗೆಲ್ಲ ಬೇರೆ ಬೇರೆನೂ ಕೇಳ್ಬೋದು ಇಲ್ಲಿ ಸಿಂಪಲ್ ಆಗಿರೋದು ಮಾತ್ರ ಹೇಳ್ತಾ ಇದ್ದೀನಿ आपने कहाँ तक पढ़ाई की है ನಾನು MA ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಬೇಕು MA ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಾನು MA ಪೂರ್ಣಗೊಳಿಸಿದ್ದೇನೆ ಹಿಂದಿ में कैसे बोलते हैं मैंने MA पूरा किया है मैंने MA पूरा किया है ಏನು ಓದಿರ್ತೀರೋ ಅದನ್ನ ಹೇಳೋದು ನಿಮಗೆ ಎಷ್ಟು ವರ್ಷದ ಅನುಭವ ಇದೆ ಅಂತ ಹಿಂದಿನಲ್ಲಿ ಕೇಳಬೇಕಾದ್ರೆ ಏನಂತ ಕೇಳಬೇಕು ನಿಮಗೆ ಎಷ್ಟು ವರ್ಷದ ಅನುಭವ ಇದೆ आपको कितने साल का अनुभव है अनुभव आपको कितने साल का अनुभव है ಉತ್ತರ ಏನು ಕೊಡ್ತೀರಾ ನನಗೆ 3 ವರ್ಷದ ಅನುಭವ ಇದೆ ಎಷ್ಟು ವರ್ಷ ಇರುತ್ತೋ ಅದನ್ನ ಹೇಳಿ ನನಗೆ ಮುझे
3 ವರ್ಷದ 3 साल का अनुभव है ಅನುಭವ ಇದೆ. मुझे 3 साल का अनुभव है. मुझे ನನಗೆ 3 साल का 3 ವರ್ಷದ ಅನುಭವ ಇದೆ. ಅನುಭವ है. ಅಲ್ಲಿ ನೀವು ಏನು ಕೆಲಸ ಮಾಡ್ತಿದ್ರಿ? ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತಾರೆ. ಅಲ್ಲಿ ನೀವು ಏನು ಕೆಲಸ ಮಾಡ್ತಿದ್ರಿ ಅಂತ ಹೇಗೆ ಕೇಳಬೇಕು ಹಿಂದಿನಲ್ಲಿ? ಅಲ್ಲಿ ಅಲ್ಲಿ ಅನ್ನೋದಕ್ಕೇನು? ವಹಾಂ ನೀವು, ಆಪ್ ವಹಾಂ ಆಪ್ ಕ್ಯಾ ಕಾಮ್ ಕರ್ತೆ ಥೇ ಏನು ಕೆಲಸ ಮಾಡ್ತಿದ್ರಿ? ನೋಡಿ, ಕ್ಯಾ ಕಾಮ್ ಕರ್ತೆ ಥೇ, ಕರ್ತೆ ಹೇ ಅಂದ್ರೆ ಮಾಡ್ತೀರಾ, ಕರ್ತೆ ಥೇ ಅಂದ್ರೆ ಮಾಡ್ತಿದ್ರಿ. ವಹಾಂ ಆಪ್ ಕ್ಯಾ ಕಾಮ್ ಕರ್ತೆ ಥೇ? ನಾನು ಅಲ್ಲಿ ಮ್ಯಾನೇಜರ್ ಆಗಿದ್ದೆ ಅಂತ ಹೇಳಬೇಕು. ನೋಡಿ, ಎಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಿದೆ. ನಾನು ಅಲ್ಲಿ ಮ್ಯಾನೇಜರ್ ಆಗಿದ್ದೆ. ನಾನು ಮೈ ಅಲ್ಲಿ, ವಹಾಂ ಮೈ ವಹಾಂ ಮ್ಯಾನೇಜರ್ ಥಾ. ನೋಡಿ, ಆಗಿದ್ದೆ ಥಾ, ಮ್ಯಾನೇಜರ್ ಆಗಿದ್ದೀನಿ, ಮ್ಯಾನೇಜರ್ ಹೂ. ನಾನೇ ಮ್ಯಾನೇಜರ್ ಅಂತ ಹೇಳ್ಬೇಕಲ್ಲಿ. ಈಗಲೂ ಮ್ಯಾನೇಜರ್ ಹೂ, ಮ್ಯಾನೇಜರ್ ಆಗಿದ್ದೆ, ಮ್ಯಾನೇಜರ್ ಥಾ. ಮೈ ವಹಾಂ ಮ್ಯಾನೇಜರ್ ಥಾ. ಸ್ತ್ರೀಲಿಂಗ ಎಲ್ಲಾದ್ರೂ ಥಿ. ನಿಮ್ಮ ಕಂಪನಿಯಲ್ಲಿ ಎಷ್ಟು ಜನ ಇದ್ರು? ನಿಮ್ಮ ಕಂಪನಿನಲ್ಲಿ ಎಷ್ಟು ಜನ ಇದ್ರು? आपकी कंपनी में कितने लोग थे? आपकी कंपनी में कितने लोग थे? ಎಷ್ಟು ಜನ ಇದ್ದರು? कितने लोग, कितना, कितने, कितनी नंबर्स. कितने लोग, लोग ಅಂದ್ರೆ ಜನ, ಇದ್ದರು थे. आपकी कंपनी में कितने लोग थे? ನಮ್ಮ ಕಂಪನಿಯಲ್ಲಿ 100 ಜನ ಇದ್ವಿ ಅಂತ ಹೇಳಬೇಕು. ನಮ್ಮ ಕಂಪನಿಯಲ್ಲಿ 100 ಜನ ಇದ್ವಿ ಅಂತ ಹೇಳಬೇಕು. ಹಿಂದಿನಲ್ಲಿ ಹೇಗೆ ಹೇಳ್ತೀರಾ? ನಮ್ಮ ಕಂಪನಿಯಲ್ಲಿ. ಹಮಾರಿ ಕಂಪನಿ ಮೇ, ಕಂಪನಿ ಸ್ತ್ರೀಲಿಂಗ್ ವರ್ಡ್, ಹಾಗಾಗಿ ಹಮಾರಿ ಕಂಪನಿ ಮೇ 100 ಲೋಗ್ ಥೇ ಇದ್ದೆವು. 100 ಲೋಗ್ ಥೇ ಇದ್ದಾರೆ ಅನ್ಬೇಕು, ಇದ್ದರು ಅಂತ ಹೇಳ್ಬೇಕಾದ್ರೂ ಥೇನೆ ಬರಬೇಕು. ಹಮಾರಿ ಕಂಪನಿ ಮೇ 100 ಲೋಗ್ ಥೇ, ನಮ್ಮ ಕಂಪನಿಯಲ್ಲಿ 100 ಜನ ಇದ್ದೆವು. ನೀವು ನಮ್ಮ ಜೊತೆ ಕೆಲಸ ಮಾಡ ಬಯಸ್ತೀರಾ? ಅಂದ್ರೆ ನೀವು ನಮ್ಮ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಬೇಕಾದ್ರೆ ಹಿಂದಿನಲ್ಲಿ ಕ್ಯಾ ಆಪ್, ಕ್ಯಾ ಆಪ್ ಹಮಾರೆ ಸಾಥ್ ನಮ್ಮ ಜೊತೆ ಕಾಮ್ ಕರ್ನಾ ಚಾಹತೆ ಹೇ? ಕ್ಯಾ ಆಪ್ ಹಮಾರೆ ಸಾಥ್ ಕಾಮ್ ಕರ್ನಾ ಚಾಹತೆ ಹೇ? ಕೆಲಸ ಮಾಡ ಬಯಸ್ತೀರಾ? ಕ್ಯಾ ಆಪ್ ನೀವು, ಹಮಾರೆ ಸಾಥ್ ನಮ್ಮ ಜೊತೆ, ಕಾಮ್ ಕರ್ನಾ ಚಾಹತೆ ಹೇ ಕೆಲಸ ಮಾಡ ಬಯಸ್ತೀರಾ? ಖಂಡಿತ ಅಂತ ಹೇಳ್ಬೇಕಾದ್ರೆ ಜರೂರ್, ಜರೂರ್. ಹಾಗಿದ್ರೆ ನಾಳೆಯಿಂದ ಬನ್ನಿ, ಹಾಗಿದ್ರೆ ನಾಳೆಯಿಂದ ಬನ್ನಿ ಅಂತ ಹೇಳಬೇಕು. ತೋ ಕಲ್ ಸೆ ಆಯಿಯೆ, ತೋ ಕಲ್ ಸೆ ಆಯಿಯೆ ನಾಳೆಯಿಂದ ಬನ್ನಿ, ಕಲ್ ಸೆ ನಾಳೆಯಿಂದ, ಆಯಿಯೆ ಬನ್ನಿ, ತೋ ಕಲ್ ಸೆ ಆಯಿಯೆ. ಧನ್ಯವಾದಗಳು, ಥ್ಯಾಂಕ್ ಯು ಹೇಳ್ಬೇಕಲ್ಲ, ಧನ್ಯವಾದ್, ಧನ್ಯವಾದ್. ಸೊ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಹಿಂದಿಯನ್ನು ಇಂಪ್ರೂವ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಈ ಚಾನಲ್ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋಸ್ ಮತ್ತು ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ್.